ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗಾಗಲೇ ಒಂದು ರಾಷ್ಟ್ರ ಮಟ್ಟದ ಚಾನಲ್ಗಳಲ್ಲಿ ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟದ. ಮೋದಿಯವರಿಗೆ 75 ಆಗ್ತಾವ, ಹಾಗಾದ್ರೆ ಬದಲಾಗ್ತಾರ? PM ಸೀಟ್ ಬಿಟ್ಟು ಹೊರನಡಿತಾರ ಇಲ್ವಾ? ಹೋಗೋದಾದ್ರೆ ಮುಂದಿನ ಪ್ರಧಾನಿ ಯಾರು? RSS ಇವರು 75 ವರ್ಷ ಆದಮೇಲೆ ಇವ್ರಿಗೆ ಒಪ್ಪಿಗೆ ಕೊಡ್ತದನ? ಹಾಗಾದರೆ ಎಲ್ಲಿಗೆ ಆದ್ಮಾನಿ ಅವರಿಗೆ, ಇನ್ನುಳಿದವರಿಗೆ 75 ಆದ ನಂತರ ಹೊರ ಕಳಿಸಿದ್ದು ಸರಿನಾ? ಹೀಗೆಲ್ಲ ಅನೇಕ ಚರ್ಚೆಗಳು. ಹಾಗಾದರೆ ಇವರು ಪರ್ಯಾಯವಾಗಿ ಯಾರು? ಶಾವ್ರ ಅಲ್ಲ, RSS ಅವ್ರಿಗೆ ಬೆಂಬಲಿಸಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಯಾರು ಅಂತೇಳಿ ಭಾಳ ದೊಡ್ಡ ಚರ್ಚೆ ನಡೆದ್ರೆ ಈ ಚರ್ಚೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೋಮಾಂಚಕವಾಗಿ ಹೊರಗೆ ಬರ್ಬೋದು. ಯಾಕಂತಂದ್ರೆ ಮೋದಿಯವರ ಬದಲಾವಣೆ 75 ವರ್ಷಗಳಾದ ನಂತರ ಆಗುತ್ತದೆ ಅನ್ನುವಂಥ ಒಂದು ತಂಡ ಒಂದು ಕಡೆಗೆ, ಇನ್ನೊಂದು ಇಲ್ಲ, ಮತ್ತೊಬ್ಬರಿಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೊತ್ತದ ನಿಮಗೆ, ನಿತಿನ್ ಗಡ್ಕರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. धीरे धीरे गरीब बढ़ते जा रहे हैं और कुछ धनवान लोगों के हाथ में संपत्ति का केंद्रीयकरण हो रहा है, वो भी नहीं होना चाहिए. ಒಂದು ಕಡೆ ಬಡತನ ಹೆಚ್ಚಾಗ್ತಾ ಹೊರಟದ, ಇನ್ನೊಂದು ಕಡೆ ಶ್ರೀಮಂತಿಕೆ ಹೆಚ್ಚಾಗ್ತಾ ಹೊರಟದ. ನಾವು ಆರ್ಥಿಕವಾಗಿ ಸೋತಿದ್ದೀವಿ ಅನ್ನೋ ಹಂಗೆ ಮಾತಾಡಿದಾರೆ. ಇದ್ಯಾಕೆ ಈ ಸಂದರ್ಭದಲ್ಲಿ ಮಾತಾಡಿದ್ರು ಅವರು? ಯಾಕಂದ್ರೆ RSSದ ಬಂಟರು ನಮ್ಮ ನಿತಿನ್ ಗಡ್ಕರಿ ಅವರು. ಹೀಗಾಗಿ ನಿತಿನ್ ಗಡ್ಕರಿ ಅವರ ಈ ಮಾತಿಗೆ ಎಲ್ಲಿಲ್ಲದ ಒಂದು ಬೆಂಬಲ ಸೂಸುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ಮಾತು ಈ ಸಂದರ್ಭದಲ್ಲಿ ಯಾಕೆ ಮಾತಾಡಿದ್ರು ಅಂದರೆ, ಸ್ಪಷ್ಟೀಕರಣ ಕೊಡುವಂಥದ್ದು ಏನಪ್ಪ ಅಂದ್ರೆ, ನಮ್ಮ PM ಮೋದಿಯವರ ವಿರೋಧಿಗಳು ಈ ನಿತಿನ್ ಗಡ್ಕರಿ ಅವರು ಅತ್ಯಂತ ಸಮರ್ಥರು, ಯೋಗ್ಯರು ಮತ್ತು ಅವರ ಆಡಳಿತ ಅಗದಿ ಬ್ಯಾಲೆನ್ಸ್ ಆಗಿ ಬಂದಂಥದ್ದು ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಅದೇ ಕಾರಣ ಈ ಕಾಮೆಂಟ್ ಮಾಡಿದ್ದು ಇದು ಸಾಣದಲ್ಲ. ಈ ಕಳೆದ 11 ವರ್ಷಗಳಲ್ಲಿ ನಾವು ಬಡತನ ಅದೇ ರೀತಿ ಕೆಲವು ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರು ಆಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಅರ್ಥನೀತಿ ಇವತ್ತು ಫೇಲ್ಯೂರ್ ಆಗಿದೆ ಅನ್ನುವಂಥ ಮಾತು ಇದರಿಂದ ಸ್ಪಷ್ಟ ಆಗ್ತದೆ. ಅದು ಸರ್ಕಾರದಲ್ಲಿದ್ದುಕೊಂಡು ಸರ್ಕಾರದ ವಿರೋಧ ಆಗಿ ಈ ಮಾತು ಹೇಳಿದ್ದು ನೋಡಿದ್ರೆ, ಸರ್ಕಾರದ ವಿಶ್ಲೇಷಣೆ ಮಾಡಿದ್ದನ್ನು ನೋಡಿದರೆ ಮೋಸ್ಟ್ಲಿ ಈ ಒಂದು ಪಾಯಿಂಟ್ ಮೇಲೆ ನಮ್ಮ PM ಮೋದಿಯವರ ಸೀಟ್ ಅಲ್ಲಾಡಬಹುದೇನೋ ಅಂತೇಳಿ. ಇನ್ನುಳಿದ ದಿಶೆಯಲ್ಲೂ ಸಹ ಸಾಕಷ್ಟು ಚರ್ಚೆ ನಡೀತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಈ ಅರ್ಥನೀತಿಯ ಜೊತೆಗೆ ವಿದೇಶಿ ನೀತಿಯಲ್ಲೂ ಫೇಲ್ಯೂರ್ ಆಗಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ವಿದೇಶಿ ನೀತಿ ಅಂದರೆ ಇವತ್ತು ನೋಡಿದಿರಿ, ಇವತ್ತು ಭಾರತ ಅನ್ನುವಂಥದ್ದು ಏಷ್ಯಾ ಖಂಡದಲ್ಲಿ ಏಕಾಂಗಿಯಾಗಿ ನಿಂತು ಬಿಟ್ಟದ್ದು. ಇವತ್ತು ಮೊನ್ನೆ ನಿಮಗೆ ಗೊತ್ತದ ಸಿಂಧೂರ್ ಆಪರೇಷನ್ ಏನಾಯ್ತು ಅದರ ರಿಸಲ್ಟು? ಆ ಸಂದರ್ಭ ನಮಗೆ ಯಾರು ಬೆಂಬಲ ಸೂಚಿಸಿದ್ರು? ಅಲ್ರಿ, ಅಮೇರಿಕಾ, ಚೀನಾ, ರಷ್ಯಾ, ಪಾಕಿಸ್ತಾನ ಪರ ನಿಂತರು. ಅಮೇರಿಕಾ ಪಾಕಿಸ್ತಾನದಲ್ಲಿ ಮಿಲಿಟರಿ ಲೀಡರ್ನ ಕರೆಸಿ ಅವ್ರಿಗೆ ಭೋಜನ ಕೂಟ ಏರ್ಪಡಿಸ್ತು. ಅಷ್ಟೇ ಅಲ್ಲ, UNO ಅಲ್ಲಿ ಭಯೋತ್ಪಾದನೆ ಉಪಾಧ್ಯಕ್ಷರು ಇವರಾದರು ಪಾಕಿಸ್ತಾನಿಗಳು. ಪಾಕಿಸ್ತಾನದ ಕರೆದು ಮಾಡಿದ್ರು. ಯಾಕೆ ಇದೆಲ್ಲ? ನಾವೇನು ಸೋತೀವಿ? ಮತ್ತು ನಮ್ಮ ತಂಡ ಹೋಗಿತ್ತು, 51 ಜನ MP ಹೋಗಿದ್ರು ವಿಶ್ವ ತುಂಬ 33 ದೇಶಗಳಿಗೆ. ಅಲ್ಲಿ ಏನು ಸಿಕ್ತು ಅದರಿಂದ? ಏನೂ ಇಲ್ಲ, ನಥಿಂಗ್. ಈಗ ಹೇಳಿದಂಗೆ ಏಷ್ಯಾ ಖಂಡದ, ಅದರಲ್ಲೂ ದಕ್ಷಿಣ ಏಷ್ಯಾದ ಯಾವ ದೇಶವೂ ನಮ್ಮೊಂದಿಗಿಲ್ಲ. ಶ್ರೀಲಂಕಾ ತಗೊಳ್ರಿ, ಪಾಕಿಸ್ತಾನಂತೆ ಮಾತಾಡುವಾಗಿಲ್ಲ. ಚೀನಾ, ರಷ್ಯಾ ಅಂತ ಗೊತ್ತದ ದೂಸರದಂತೇಳಿ, ನೇಪಾಳ, ಭೂತಾನ್ ಸಹಿತ ನಮ್ಮ ಜೊತೆಗೆ ಅಷ್ಟೊಂದು ಪ್ರಮಾಣದಲ್ಲಿ ಒಳ್ಳೆಯದಾಗಿಲ್ಲ. ಈಗಾಗಲೇ ಚೀನಾ ಜೊತೆ ಗೆಳತನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟದ. ಒಂದು ಎರಡು ಮಾಲ್ದೀವ್ಸ್ ಅಂತ ಇಲ್ಲ ನಮ್ಮ ಜೊತೆಗೆ. ಹೀಗಾಗಿ ವಿದೇಶಾಂಗ ನೀತಿಯಲ್ಲಿ ನಾವು ಫೇಲ್ಯೂರ್ ಆಗಿದೆ. ಇದರಿಂದ ಸಹಿತ ವಿಶ್ವ ಮಟ್ಟದಲ್ಲಿಯೂ ಮೊದಲಿನ ಒಂದು ಏನಪ್ಪ ಅಂದ್ರೆ ಹೊಳಪು ಇವತ್ತು ಉಳಿದಿಲ್ಲ. ಮೋದಿ 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 ಏನು ಮೋಡಿ ಇತ್ತು, ಇವತ್ತು ಕಡಿಮೆ ಆಗ್ಯದ. ಅಂದ್ರೆ ವಿದೇಶಾಂಗ ನೀತಿಯಲ್ಲಿ ಮತ್ತು ಅರ್ಥನೀತಿಯಲ್ಲಿ ಎರಡೂ ಫೇಲ್ಯೂರ್ ಆಗ್ಯಾವ. ಮತ್ತು ಇವತ್ತು ಸತ್ಯನೂ ಅದ. ಇವತ್ತು ನೋಡಿರಿ, ಕಳೆದ 11 ವರ್ಷಗಳಲ್ಲಿ ನಮ್ಮ ಅರ್ಥನೀತಿ ಏನಾಯ್ತು? 2 ಕೋಟಿ ಉದ್ಯೋಗಗಳನ್ನು ಕೊಡ್ತಾನಂತ ಹೇಳಿದರು ಇದೇ ಮೋದಿಜಿಯವರು. ಪ್ರತಿ ವರ್ಷ ಎಷ್ಟು ಕೊಟ್ಟರು ಗೊತ್ತಿರಲ್ಲ. ಸ್ಮಾರ್ಟ್ ಸಿಟಿ 100 ರೆಡಿ ಮಾಡ್ತಾನಂದ್ರು, ಎಲ್ಲ ಮುಗಿದ್ವೇನ್ರಿ? ಇನ್ನೂ ಇಲ್ಲ. ಬರ್ತಾನ ಇಲ್ರಿ, ನಮ್ಮಲ್ಲೇ
ಮಲ್ಟಿ ಡೈಮೆನ್ಷನಲ್ ಸಿಸ್ಟಮ್ ನೆಲೆಗಟ್ಟಿನಲ್ಲ 25 ಕೋಟಿ ಬಡವರು ಕಡಿಮೆ ಆಗಿದ್ದಾರೆ ಅಂತ ಹೇಳಿದರು. ಎಲ್ಲಿ ಕಡಿಮೆ ಆಗಿದ್ದಾರೆ ತೋರಿಸಿರೋದನ್ನಷ್ಟ ಶ್ವೇತಪತ್ರ ಹೊರಡಿಸಿರೋದನ್ನು ಅವ್ರಿಗೆ ಹೇಳೋದಲ್ಲ, ಮಾಡಬೇಕಾಗಿತ್ತು. ಡಿಮೊನಟೈಸೇಷನ್ ಮಾಡಿದರು, ಅಮಾನ್ಯೀಕರಣ ಮಾಡಿದರು ನೋಟನ್ನು 500,000 ಅದರಲ್ಲಿ ಏನೂ ಹೊರಡಲಿಲ್ಲ. ಭಯೋತ್ಪಾದನೆ ಕಡಿಮೆ ಆಗ್ತದೆ, ಇಲ್ಲಿ ಲಂಚ ಉಳಿದ್ರೆ ಕಡಿಮೆ ಆಗ್ತದೆ, ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂದರು. ಯಾವುದೂ ಆಗಲಿಲ್ಲ. ಭ್ರಷ್ಟಾಚಾರ ನಿಂತದಿಲ್ಲ, ಎಲ್ಲರ ಕಡಿಮೆ ಆಗಿದೆನಾ ಮೊದಲಿಗಿಂತ ಹೆಚ್ಚಿಗೆ. ಸಾಲ ಮನಮೋಹನ್ ಸಿಂಗ್ ಬಿಟ್ಟು ಹೋಗೋ ಮುಂದೆ 50-55 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು. ಇವತ್ತು 215 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಅಂತೇಳಿ ರೆಕಾರ್ಡ್ಸ್ ಇದ್ದಾವೆ. ಒಬ್ಬ ರೈತ ಜನಕ್ಕೆ 22 ರೂಪಾಯಿ ಪಗಾರ ಬೀಳ್ತದೆ ಅಂತೇಳಿ ಅಥವಾ ಸಂಬಳ ಬೀಳ್ತದೆ ಅಂತೇಳಿ ಪಾರ್ಲಿಮೆಂಟ್ದಲ್ಲಿ ಹೇಳಿದರು ಸ್ವತಃ ಸರ್ಕಾರ. ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅರ್ಥನೀತಿಯಲ್ಲೇ. ಮತ್ತು ರಾಜಕೀಯವಾಗಿ ಅನೇಕ ಪಕ್ಷಗಳು ನೋಡಿದ್ರು. ಉದಾಹರಣೆ ಶಿವಸೇನಾ ಎಷ್ಟು ಬೇಕು ಇವಾಗ, ಸಾಕಷ್ಟು ಕಡೆಗಳಲ್ಲಿ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಮತ್ತೊಂದು ಕಡೆಯಲ್ಲೇ ಆಗಿರ್ಬೋದು. ಅದು ಒಂದು ದೊಡ್ಡ ರಾಜ್ಯಾತ ಹೋಗ್ಬಿಟ್ಟಿತು. ರಾಜಕೀಯ ಅನೈತಿಕ ಪತನ ಇಲ್ಲ ಆಯಿತು. ಈ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತು RSS ಆದರೂ ಸಹಿತ ಹೊಸ ಯೋಚನೆ ಮಾಡಲಿಕ್ಕಂತಂದರೆ ಇವರ 75 ವರ್ಷಗಳ ಮುಕ್ತಾಯ ಸಂದರ್ಭದಲ್ಲೇ ಯಾಕಪ್ಪ ಇವರನ್ನು ಬದಲು ಮಾಡಬಾರ್ದು ಅನ್ನುವಂಥ ಚರ್ಚೆ RSSದಲ್ಲೂ ಸಹ ಜೋರ್ದಾರಾಗಿರೋದ. ಮೋಹನ್ ಭಾಗವತರಿಗೆ, ನಮ್ಮ ಮೋದಿಯವರಿಗೆ, ಶಾ ಅವರಿಗೆ ಅಷ್ಟಕ್ಕಷ್ಟೇ ಹೇಳೋದು ನಾವು ಇಲ್ಲಿವರೆಗೆ ನೋಡಿದ್ವಿ 11 ವರ್ಷಗಳಲ್ಲೇ. RSS ಅದರಲ್ಲೂ JP ನಡ್ಡಾ ಹಿಂದಿನ ಎಲೆಕ್ಷನ್ದಲ್ಲಿ ನೋಡಿರ್ಬೋದು ನೀವು, ಲೋಕಸಭಾ ಎಲೆಕ್ಷನ್ದಲ್ಲೇ ನಮಗೆ RSS ಸಾಯಬೇಕಾಗಿಲ್ಲ ಅಂತ ಹೇಳಿದ್ದನ್ನು, ನಾವು ನಮ್ಮ ಕಾಲದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ಎಲ್ಲ ದಿಶೆಯಲ್ಲಿ ಅಧ್ಯಕ್ಷರನ್ನು ಬದಲು ಮಾಡಬೇಕು, ಈಗ ಪ್ರೈಮ್ ಮಿನಿಸ್ಟರ್ನ ಬದಲು ಮಾಡಬೇಕು ಅನ್ನೋಂಥ ನಿಲುವಿಗೆ BJP ಬಂದದಂತೇಳಿ, ಅಂದರೆ RSS ಬಂದದಂತೇಳಿ ಅಲ್ಲಿ ಆಪ್ತ ವಲಯಗಳು ಮಾತಾಡ್ತಾ ಇದ್ದಾರೆ. ಈಗ ದೊಡ್ಡ ಚರ್ಚೆ ರಾಷ್ಟ್ರ ತುಂಬೆಲ್ಲ. ಹೀಗಾಗಿ ನಮ್ಮ ಮೋದಿಯವರು ತಮ್ಮ 75ನೇ ವರ್ಷದ ನಂತರ 75 ವರ್ಷದಲ್ಲಿ ಈಗಾಗಲೇ ನಮ್ಮ ಯಾರು ಅಡ್ವಾಣಿಯವರನ್ನಾಗಿರ್ಬೋದು, ವಾಜಪೇಯಿ ಅವ್ರನ್ನ ಅಂತ ಮೊದಲು ಹೋಗಿಬಿಟ್ಟಿದ್ರು ಅವರು. ಇನ್ನೂ ಅನೇಕರನ್ನ ಮನೆಗೆ ಕಳಿಸಿದರು. ಇದು ನೋಡಿದ್ದೀವಿ ನಾವು. ಮುರಳಿ ಮನೋಹರ್ ಜೋಶಿ ಆಗಿರ್ಬೋದು, ಇನ್ನುಳಿದವರು. ಅಂದ್ರೆ ಇವತ್ತು 75 ವರ್ಷ ಆದಪ್ಪ ನೀವು ನಡೀರಿ ಅಂತ ಹೇಳ್ತಾರ. ಯಾಕಂದ್ರೆ ಆರ್ಥಿಕವಾಗಿ ಫೇಲ್ಯೂರ್ ಆಗ್ಯದ, ರಾಜಕೀಯ ರಂಗದಲ್ಲೂ ನೈತಿಕತೆ ಕಡಿಮೆ ಆಗ್ಯದ, ಎಲೆಕ್ಷನ್ ಕಮಿಷನ್ ಮೇಲೆ ಕಂಟ್ರೋಲ್ ಸರ್ಕಾರದ ಉಳಿದ ಅಲ್ಲೂ ಅನೈತಿಕತೆ ಬೆಳೆದ್ಬಿಟ್ಟದ, ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರದಲ್ಲಿ ಕಾಣ್ತಾ ಇದೆ, ನ್ಯಾಯಾಂಗದ ಮೇಲೆ ಪ್ರಭಾವ ಮಾಡಿದ್ದು ಆರೋಪಗಳಿದ್ದಾವೆ. ಇವೆಲ್ಲ ನೆಲೆಯಲ್ಲೇ ನಮ್ಮ ನಿತಿನ್ ಗಡ್ಕರಿ ಈ ಒಂದು ಸ್ಟೇಟ್ಮೆಂಟ್ ದೊಡ್ಡ ಒಂದು ಹೊಡೆದು ಬಿದ್ದಂಗೆ ಆಗಿದೆ ಇವತ್ತು. ಅದ್ರ ಚರ್ಚೆ ಮತ್ತು ಅವರು ಇವ್ರಿಗಿಂತಲೂ ಯೋಗ್ಯರಿದ್ದಾರೆ ಅಂತೇಳಿ ಅತ್ಯಂತ ಆತ್ಮೀಯರು ಈ RSSದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಯೋಗ್ಯರಿದ್ದಾರಪ್ಪ PM ಅಂತೇಳಿ. ಯಾಕಂದ್ರೆ ಅವ್ರು ಲಿಬರಲ್ಲೂ ಇದ್ದಾರೆ, ವಾಜಪೇಯಿ ರಂಗ, ಮತ್ತು ಕಟ್ಟ RSS ಇದ್ದಾರೆ, ನಾಗ್ಪುರದವರು ಇದ್ದಾರೆ, ಮೋಹನ್ ಭಾಗವತ ಅತ್ಯಂತ ಆಪ್ತರಿದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲಿ ಮತ್ತು ಹಿಂದಿನ ಇತಿಹಾಸ ಸಹಿತ ನಮ್ಮ ಮೋದಿಯವರು ಸಾಕಷ್ಟು ಏನಪ್ಪ ಅಂದ್ರೆ ರಾಜಕೀಯ ನೈತಿಕತೆ, ಆರ್ಥಿಕವಾಗಿ ಸೋಲು, ವಿದೇಶಾಂಗದಲ್ಲಿ ದೊಡ್ಡ ಸೋಲು, ಇವೆಲ್ಲ ಕಾರಣಗಳಿಂದಾಗ ಮುಂಬರುವ ದಿನಗಳಲ್ಲೇ ನಿತಿನ್ ಗಡ್ಕರಿ ಅವರು ಈ ಹೇಳಿದಂಥ ಸ್ಟೇಟ್ಮೆಂಟ್ ನೆಲೆಗಟ್ಟಿನೆಲ್ಲ RSS ಈ 75 ವರ್ಷ ಆದ ನಮ್ಮ ಮೋದಿಯವರಿಗೆ ಗುಡ್ ಬೈ ಹೇಳ್ಬೋದಾ, ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಈ ದೇಶದ ಪ್ರಧಾನಿ ಮಾಡ್ಬೋದಾ ಅನ್ನುವಂಥ ಅನೇಕ ಚರ್ಚೆಗಳು ಈಗ ನಿಮ್ಮ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಾವೆ. ಅದನ್ನು ನಿಮ್ಮ ಮುಂದೆ ಮಾತಾಡಿದ್ದೀನಿ. ಏನಾಗ್ಬೋದು, PM ಅವರು ರಿಟೈರ್ ಅಥವಾ ನಿವೃತ್ತಿ ಘೋಷಿಸ್ಬೋದಾ, ಇಲ್ಲ RSS ಸಾಕು ನಿಮ್ಮ ಸೇವೆ, ನಮ್ಮ ನಿತಿನ್ ಗಡ್ಕರಿದವರಿದ್ದಾರೆ ಅಂತ ಹೇಳ್ಬೋದಾ, ಏನು ಹೇಳ್ಬೋದು, ಅದು ಮತ್ತಿನ್ನಾರು ತರ್ಬೋದಾ. ಆದರೆ PM ಪೋಸ್ಟಿಗೆ, ಪ್ರಧಾನಿ ಪೋಸ್ಟಿಗೆ ಮಾತ್ರ ಇವತ್ತು ಅತ್ಯಂತ ಅರ್ಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ. ಯಾಕಂದರೆ ಅವ್ರು ಕೊಟ್ಟಂಥ ಅವ್ರ ಕ್ಷೇತ್ರದಲ್ಲೇ ಟ್ರಾನ್ಸ್ಪೋರ್ಟ್ ಅಥವಾ ಈ ಏನಪ್ಪ ಅಂತಂದ್ರೆ ರೋಡ್ ಆ್ಯಂಡ್ ಇನ್ನುಳಿದ ವಿಷಯಗಳಲ್ಲಿ ಅವ್ರು ವರ್ಕ್ ಮಾಡಿದ್ದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ರಿಪೋರ್ಟ್ ಚೆನ್ನಾಗ್ಯದ ಮತ್ತು ಒಳ್ಳೆಯ ಆಡಳಿತಗಾರರು, ಬುದ್ಧಿವಂತರು, ಜೊತೆಗೆ ಲಿಬರಲ್ ಅನ್ನುವಂಥ ಒಂದು ಮಾತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು ಆಗ್ತಾರೆ ಅನ್ನುವಂಥದ್ದು ಈ ಮುಂಬೈ ವಾತಾವರಣದ RSS ಅಭಿಪ್ರಾಯ. ಇದ್ರ ಜೊತೆಗೆ ಗುಜರಾತಿಗಳ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ತಂತ್ರ ಇದರಲ್ಲದಂತೇಳಿ ಕೇಳಿಬರ್ತದೆ. ಯಾಕೆಂದರೆ ನಮ್ಮ ಮೋದಿಯವರು ಮತ್ತು ಶಾರವರು ಇಬ್ಬರು ಗುಜರಾತಿಗಳು. ಅದಕ್ಕಾಗಿ ಇನ್ನು ನಮ್ಮ ಮುಂಬೈ ಅಥವಾ ಮಹಾರಾಷ್ಟ್ರದ
ನಾಯಕರಿಗೆ ಯಾಕೆ ಆಸ್ಪತ್ರೆ ಕೊಡಬಾರ್ದು? ಮತ್ತು ಈಗಾಗಲೇ ಶಿವಸೇನೆ ಒಂದಾಗ್ಯದ, ಅದು MLS ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಅಥವಾ ಠಾಕ್ರೆ, ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾಗಿದ್ದಾರೆ. ಈ ಎಲ್ಲ ನೆಲೆಗಳಲ್ಲಿ RSS ಹೊಸ ಯೋಜನೆಯನ್ನು ಮಾಡ್ತಾ ಇದೆಯಾ? ನಮ್ಮ PM ಅವರಿಗೆ ಮತ್ತೊಮ್ಮೆ ಸರ್ ಹೋಗಿ ಬರ್ತೀರಾ ಅಂತ ಕೇಳ್ತಾ ಇದೆಯಾ? ಎಲ್ಲದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.